ಕೊಕೊ ಗುರು ಘಟಕಕ್ಕೆ ತಾಜಾ ನೆಂದ್ರ ಬಾಳೆಕಾಯಿ ಬಂದಾಗಿನಿಂದಲೇ ಬಾಳೆಕಾಯಿ ಚಿಪ್ಸ್ ತಯಾರಿಕೆಯ ಪ್ರಕ್ರಿಯೆ ಆರಂಭವಾಗುತ್ತದೆ. ಬಾಳೆಕಾಯಿ ಚಿಪ್ಸ್ ತಯಾರಿಸಲು ನೆಂದ್ರ ಬಾಳೆಕಾಯಿಗಳು ಅತ್ಯಂತ ಸೂಕ್ತವಾಗಿವೆ, ಏಕೆಂದರೆ ಅವು ಗಟ್ಟಿಯಾದ ತಿರುಳು ಹಾಗೂ ಸ್ವಾಭಾವಿಕವಾಗಿ ಸಮೃದ್ಧ ರುಚಿಯನ್ನು ಹೊಂದಿರುತ್ತವೆ. ಮೊದಲು ಬಂದ ಬಾಳೆಕಾಯಿಗಳನ್ನು ಚೆನ್ನಾಗಿ ತೊಳೆಯಲಾಗುತ್ತದೆ. ನಂತರ ಬಾಳೆಕಾಯಿಗಳನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಿದ ತುಂಡರಿಸುವ ಯಂತ್ರಕ್ಕೆ ಹಾಕಲಾಗುತ್ತದೆ ಮತ್ತು ಒಂದೇ ರೀತಿಯಲ್ಲಿ ಗರಿಗರಿಯಾಗುತ್ತದೆ. ಕತ್ತರಿಸಿದ ಬಾಳೆಕಾಯಿಯ ತುಂಡುಗಳನ್ನು ನಂತರ ಕೊಕೊಗುರು ಸಂಸ್ಥೆಯಲ್ಲೇ ತಯಾರಿಸಲಾದ ಕೋಲ್ಡ್ ಪ್ರೆಸ್ ಮಾಡಿದ ತೆಂಗಿನ ಎಣ್ಣೆಯಲ್ಲಿ ಕರಿಯಲಾಗುತ್ತದೆ. ಬಾತವೆ ಬಾಳೆಕಾಯಿಯ ತುಂಡುಗಳನ್ನು ಎಣ್ಣೆಯಲ್ಲಿ ಕರಿಯುವಾಗ ಅವುಗಳಲ್ಲಿರುವ ತೇವಾಂಶ ನಿಧಾನವಾಗಿ ಹೊರಬರುತ್ತದೆ. ಎಣ್ಣೆಯಲ್ಲಿ ಕಾಣುವ ಗುಳ್ಳೆಗಳು ಬಾಳೆಕಾಯಿಯ ಒಳಗಿನ ನೀರಿನ ಅಂಶ ಹೊರಬರುತ್ತಿರುವುದನ್ನು ಸೂಚಿಸುತ್ತವೆ. ಕ್ರಮೇಣ ತುಂಡುಗಳು ಗಟ್ಟಿಯಾಗುತ್ತಾ ಚೆನ್ನಾಗಿ ಗರಿಗರಿಯಾಗುತ್ತವೆ. ಸರಿಯಾದ ಹಂತದಲ್ಲಿ ಕರಿಯುತ್ತಿರುವ ಚಿಪ್ಸ್ ಮೇಲೆ ಅಗತ್ಯತ್ಯ ಪ್ರಮಾಣದಲ್ಲಿ ಉಪ್ಪಿನ ದ್ರಾವಣವನ್ನು ಸಮವಾಗಿ ಸೇರಿಸಲಾಗುತ್ತದೆ. ಚಿಪ್ಸ್ ಇನ್ನೂ ಬಿಸಿಯಾಗಿರುವಾಗ ಈ ಪ್ರಕ್ರಿಯೆ ನಡೆಯುವುದರಿಂದ ಉಪ್ಪು ಪ್ರತಿಯೊಂದು ಚಿಪ್ಸ್ ಮೇಲೆ ಸಮವಾಗಿ ಸೇರುತ್ತದೆ ಮತ್ತು ರುಚಿ ಸಮತೋಲನವಾಗಿ ಹರಡುತ್ತದೆ. ಹಳದಿ ಚಿನ್ನದ ಬಣ್ಣಕ್ಕೆ ಬರುವವರೆಗೆ ಕರಿಯಲಾಗುತ್ತದೆ. ಹೆಚ್ಚು ಕಪ್ಪಾಗದೆ ಸರಿಯಾದ ಗರಿಗರಿಯಾದ ಹಂತಕ್ಕೆ ಬಂದ ತಕ್ಷಣ ಬಾಳೆಕಾಯಿ ಚಿಪ್ಸ್ಗಳನ್ನು ಹೆಚ್ಚುವರಿ ಎಣ್ಣೆ ತೆಗೆದುಹಾಕುವ ಯಂತ್ರದಲ್ಲಿ ತಿರುಗಿಸಲಾಗುತ್ತದೆ. ಇದರಿಂದ ಚಿಪ್ಸ್ಗಳಲ್ಲಿರುವ ಹೆಚ್ಚುವರಿ ಎಣ್ಣೆ ಅಂಶ ತೆಗೆಯಲ್ಪಡುತ್ತದೆ ಮತ್ತು ಅವುಗಳ ಬಾಳಿಕೆ ಉತ್ತಮವಾಗಿ ಹೆಚ್ಚು ಸಮಯ ತಿನ್ನಲು ಯೋಗ್ಯವಾಗಿರುತ್ತದೆ. ಆ ಬಳಿಕ ಚಿಪ್ಸ್ಗಳನ್ನು ಹರಡಿ ಸಂಪೂರ್ಣವಾಗಿ ತಣ್ಣಗಾಗಲು ಬಿಡಲಾಗುತ್ತದೆ. ಸರಿಯಾದ ರೀತಿಯಲ್ಲಿ ತಣ್ಣಗಾಗುವುದು ಅತ್ಯಂತ ಮುಖ್ಯ, ಏಕೆಂದರೆ ಇದರಿಂದ ಗರಿಗರಿತನ ಉಳಿಯುತ್ತದೆ ಮತ್ತು ಪ್ಯಾಕಿಂಗ್ ಮಾಡುವಾಗ ತೇವಾಂಶ ರೂಪುಗೊಳ್ಳುವುದನ್ನು ತಡೆಯುತ್ತದೆ. ಅವುಗಳನ್ನು 200 ಗ್ರಾಂ ಸ್ಟ್ಯಾಂಡ್ ಅಪ್ ಪೌಚ್ಗಳಲ್ಲಿ ನೈಟ್ರೋಜನ್ ಅನಿಲದೊಂದಿಗೆ ತುಂಬಲಾಗುತ್ತದೆ. ಈ ಪೌಚ್ಗಳಿಗೆ ಮೇಲ್ಭಾಗದಲ್ಲಿ ಜಿಪ್ ಲಾಕ್ ವ್ಯವಸ್ಥೆ ಇರುವುದರಿಂದ ಪ್ಯಾಕೆಟ್ ಅನ್ನು ತೆರೆದು ಮರುಮುಚ್ಚಲು ಸುಲಭವಾಗುತ್ತದೆ.